ಚಾಲೆಂಜಿಂಗ್ ಸ್ಟಾರ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಇದೀಗ ಬದಲಾಗಿದೆ. ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತಾ ಅಥವಾ ಇಲ್ವಾ? ದರ್ಶನ್ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ, ಆದ್ರೆ ಡೆವಿಲ್ ಪ್ರಮೋಷನ್ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ. ಜೋರಾಗಿದೆ ಡೆವಿಲ್ ಪ್ರೀ ರಿಲೀಸ್ ಬಿಸ್ನೆಸ್. ಹಾಗಾದ್ರೆ ಯಾರ ಪಾಲಾಗಿದೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್? ದರ್ಶನ್ ಅವರು ಪರಪನಗ್ರಹಾರ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಕೇವಲ ಒಂದು ಬೆಡ್ಶೀಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಜನಸಾಮಾನ್ಯರಿಗೂ ಕೂಡ ಇಂತಹ ಜೀವನ ಮಾತ್ರ ಬೇಡ ಅಂತ ಜನ ಮಾತಾಡ್ತಿದ್ದಾರೆ. ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ಚಾಲೆಂಜಿಂಗ್ ಸ್ಟಾರ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಡೇಟ್ ಇದೀಗ ಬದಲಾಗಿದೆ. ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತಾ ಅಥವಾ ಇಲ್ವಾ? ದರ್ಶನ್ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ, ಆದ್ರೆ ಡೆವಿಲ್ ಪ್ರಮೋಷನ್ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಜೋರಾಗಿದೆ ಡೆವಿಲ್ ಪ್ರೀ ರಿಲೀಸ್ ಬಿಸ್ನೆಸ್. ಹಾಗಾದ್ರೆ ಯಾರ ಪಾಲಾಗಿದೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್? ಇನ್ನು ವಿಜಯಲಕ್ಷ್ಮಿ ಹಾಗೂ ಸಿನಿಮಾ ತಂಡದವರು ಏನೆಲ್ಲಾ ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಒಂದು ಕಡೆ ನಟ ದರ್ಶನ್ ಅವರು ಪರಪನಗ್ರಹಾರ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಕೇವಲ ಒಂದು ಬೆಡ್ಶೀಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಚಳಿಯಲ್ಲಿ ನಿದ್ದೆ ಬರ್ತಿಲ್ಲ ಅಥವಾ ಮತ್ತೊಂದು ಸಮಸ್ಯೆ ಅಂತ ಹೇಳಿ ಆ ಒಂದು ಜೀವನ ಒಂದು ರೀತಿಯಾಗಿ ನರಕ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಡೆವಿಲ್ ಸಿನಿಮಾ ಅಂತಂದ್ರೆ ಬಹು ನಿರೀಕ್ಷಿತ ಸಿನಿಮಾ ಇದು. ಅದರಲ್ಲೂ ಕೂಡ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಲುಕ್ ಹೇಗಿರುತ್ತೆ ಅಥವಾ ಅವರ ನಟನೆ ಹೇಗಿರುತ್ತೆ ಅಥವಾ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಅದರಲ್ಲೂ ಕೂಡ ಡಬಲ್ ರೋಲ್ ಅಲ್ಲಿ ಬಹುಶಃ ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಹಾಗಾಗಿ ತುಂಬಾ ನಿರೀಕ್ಷಿತ ಅಥವಾ ಈ ಒಂದು ಸಿನಿಮಾಗೋಸ್ಕರ ತುಂಬಾ ಅಭಿಮಾನಿಗಳು ಕೂಡ ಕಾದು ಕೂತಿದ್ರು. ಹಾಗಾಗಿ ಇದೀಗ ಸದ್ಯಕ್ಕೆ ಡೆವಿಲ್ ಸಿನಿಮಾ ಡೇಟ್ ರಿಲೀಸ್ ಡೇಟ್ ಏನಿದೆ ಒಂದು ಕಡೆ ಚೇಂಜ್ ಆಗಿದೆ. ಹಾಗಾಗಿ ಅಧಿಕೃತವಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಸಿನಿಮಾ ತಂಡದವರು ಹಾಗೂ ಅವರ ಪತ್ನಿ ಆಗಿರುವಂತಹ ಅಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಅಧಿಕೃತವಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಒಂದು ಕಡೆ ರಾಯಲ್ ಲೈಫ್, ಮತ್ತೊಂದು ಕಡೆ ಇವಾಗ ಆಗಿರುವಂತಹ ಜೀವನ. ಈ ಪರಿಸ್ಥಿತಿ ಯಾವ ಸ್ಟಾರ್ಗೂ ಬೇಡಪ್ಪ ಅಥವಾ ಯಾವುದೇ ಒಬ್ಬ ಜನಸಾಮಾನ್ಯರಿಗೂ ಕೂಡ ಇಂತಹ ಜೀವನ ಮಾತ್ರ ಬೇಡ ಅಂತ ಜನ ಮಾತಾಡ್ತಿದ್ದಾರೆ. ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಇಂತಹ ಟೈಮಲ್ಲಿ ಅವರ ಸಿನಿಮಾ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ ಆಗ್ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇತ್ತು. ಆದ್ರೆ ಅದೇನೇ ಇರಲಿ, ನಟ ದರ್ಶನ್ ಅವರ ವಿಚಾರದಲ್ಲಿ ಎಷ್ಟೇ ಮೈನಸ್ ಪಾಯಿಂಟ್ ಇರಲಿ, ಆದರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ಯಾವುದೇ ವಿಚಾರಕ್ಕೆ ಬಿಟ್ಟುಕೊಡುವಂತ ಮಾತೇ ಇಲ್ಲ. ಇನ್ನು ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆಗೆ 20 ದಿನಗಳು ಮಾತ್ರ ಉಳಿದಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ರೂ ಕೂಡ ಅದ್ದೂರಿಯಾಗಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಈಗಾಗಲೇ ಚಿತ್ರದ ಪ್ರಚಾರ ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಇತ್ತೀಚೆಗೆ ಅಭಿಮಾನಿಗಳ ಜೊತೆ ಚಿತ್ರತಂಡ ಸಭೆ ಕೂಡ ನಡೆಸಿದೆ. ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ಬಿಡುಗಡೆ ಅಂತ 3 ತಿಂಗಳ ಹಿಂದೆಯೇ ಘೋಷಣೆ ಮಾಡಿದ್ರು, ಅದು ಕೂಡ ಸಿನಿಮಾ ತಂಡದವರು. ಅಂದಿನಿಂದ ಅಭಿಮಾನಿಗಳು ಮಾತ್ರ ತುದಿಗಾಲಲ್ಲೇ ಕಾಯ್ತಿದ್ದಾರೆ. ಚಿತ್ರದ 3 ಹಾಡುಗಳು ಬಂದು ಸದ್ದು ಮಾಡ್ತಿದೆ. ಡಿಸೆಂಬರ್ 1ರಂದು ಟ್ರೇಲರ್ ಬಹುಶಃ ರಿಲೀಸ್ ಮಾಡಿ ಪ್ರಮೋಷನ್ ಕಾವು ಕೂಡ ಹೆಚ್ಚಿಸುವ ಪ್ರಯತ್ನ ಕೂಡ ಸದ್ಯಕ್ಕೆ ನಡೀತಾ ಇದೆ. ಇನ್ನು ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ವಿಜಯಲಕ್ಷ್ಮಿ, ದರ್ಶನ್ ಹಾಗೂ ದಿನಕರ್ ಡೆವಿಲ್ ತಂಡಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಿನಿಮಾಗಳ ರಿಲೀಸ್ ಡೇಟ್ ಮುಂದೂಡಿಕೆ ಆಗೇ ಆಗುತ್ತೆ. ಆದರೆ ಅಭಿಮಾನಿಗಳ ಕೋರಿಕೆ ಮೇರೆಗೆ ಇದೀಗ 1 ದಿನ ಮೊದಲೇ ಈ ಒಂದು ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ತೀರ್ಮಾನ ಮಾಡಿಕೊಂಡಿದೆ. ಹಾಗಾಗಿ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಡಿಸೆಂಬರ್ 12ರ ಬದಲು ಡಿಸೆಂಬರ್ 11ರಂದು ಚಿತ್ರಮಂದಿರಗಳಲ್ಲಿ ಡೆವಿಲ್ ಆರ್ಭಟ ಶುರು ಆಗಲಿದೆ. ಹಾಗಾಗಿ ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಭಾರಿ ಕುತೂಹಲ. ಇನ್ನು ಶುಕ್ರವಾರ ಸಿನಿಮಾಗಳನ್ನ ಬಿಡುಗಡೆ ಮಾಡೋದು ವಾಡಿಕೆ, ಆದ್ರೆ ಕೆಲವೊಮ್ಮೆ ಗುರುವಾರ ಅಥವಾ ಬುಧವಾರ ಕೂಡ ಈ ಸಿನಿಮಾಗಳನ್ನ ಬಿಡುಗಡೆ ಮಾಡಿರುವ ಉದಾಹರಣೆಗಳು ಕೂಡ ಇದೆ. ಇನ್ನು 1 ದಿನ ಮೊದಲೇ ಬಂದ್ರೆ ಲಾಂಗ್ ವೀಕೆಂಡ್ ಸಿಗುತ್ತೆ, ಹೆಚ್ಚು ಸಂಖ್ಯೆಯಲ್ಲಿ ಜನ ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದರಲ್ಲಿ ಇದೆ. ಇದೇ ಕಾರಣಕ್ಕೆ ಡೆವಿಲ್ ಚಿತ್ರವನ್ನು ಗುರುವಾರ ಅಂತಂದ್ರೆ ಡಿಸೆಂಬರ್ 11ನೇ ತಾರೀಕು ತೆರೆಗೆ ತರುವ ಪ್ರಯತ್ನ ಇದೀಗ ನಡೀತಾ ಇದೆ. ಪ್ರೇಕ್ಷಕರ ಗಮನಕ್ಕೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಡೆವಿಲ್ ಸಿನಿಮಾ 1 ದಿನ ಮುಂಚಿತವಾಗಿ ಬೆಳ್ಳಿ ತೆರೆಗೆ ಇದೀಗ ಬರಲಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಡೆವಿಲ್ ಚಿತ್ರದಲ್ಲಿ ದರ್ಶನ್ ಜೋಡಿಯಾಗಿ ರಚನಾ ರೈ ಕೂಡ ನಟಿಸಿದ್ದಾರೆ. ಇನ್ನ ಉಳಿದಂತೆ ಗಿಲ್ಲಿ ನಟ ಅಚ್ಯುತ್ ಕುಮಾರ್, ಮಹೇಶ್, ಮಂಜ್ರೇಕರ್, ಅವಿನಾಶ್ ಸೇರಿ ದೊಡ್ಡ ತಾರಾ ಬಣಗ ಈ ಒಂದು ಸಿನಿಮಾದಲ್ಲೇ ಇದೆ. ಇನ್ನು ಬೆಂಗಳೂರು, ಮೈಸೂರು, ಉದಯಪುರ್ ಹಾಗೂ ಬ್ಯಾಂಕಾಕ್ನಲ್ಲೂ ಕೂಡ ಈ ಸಿನಿಮಾ ಚಿತ್ರೀಕರಣ ಬಹಳ ಅದ್ದೂರಿಯಾಗಿ ನಡೆದಿದೆ. ಹಾಗಾಗಿ ಈ ಒಂದು ಸಿನಿಮಾ ಕೂಡ ಅತಿ ವಿಜೃಂಭಣೆಯಿಂದ ಅಥವಾ ಒಂದು ಸಿಕ್ಕಾಪಟ್ಟೆ ಎಫರ್ಟ್ಸ್ ಅನ್ನ ಹಾಕುವ ಮೂಲಕ ಈ ಒಂದು ಸಿನಿಮಾ ಇದೀಗ ನಿರ್ಮಾಣ ಆಗಿರುವಂತದ್ದು. ಇನ್ನು ಅಜನೇಶ್ ಲೋಕನಾಥ್ ಸಂಗೀತ, ಸುಧಾಕರ್ ರಾಜ್ ಛಾಯಾಗ್ರಹಣ ಹಾಗೂ ಕಾಂತರಾಜ್ ಸಂಭಾಷಣೆ ಈ ಒಂದು ಚಿತ್ರಕ್ಕೆ ಕೊಟ್ಟಿದ್ದಾರೆ. ಚಿತ್ರದ ಪೋಸ್ಟರ್, ಟೀಸರ್, ಸಾಂಗ್ಸ್ ಕೂಡ ಹಿಟ್ ಆಗಿ ಸಿನಿಮಾ ಮೇಲೆ ನಿರೀಕ್ಷೆ ಇದೀಗ ಹೆಚ್ಚಾಗ್ತಾ ಇದೆ. ಟೋಟಲ್ 14 ವರ್ಷಗಳ ಹಿಂದೆ ಸಾರಥಿ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವರು ಪರಪನಗ್ರಹಾರ ಜೈಲಲ್ಲೇ ಇದ್ರು. ಸಿನಿಮಾ ಮಾತ್ರ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಆಗಿತ್ತು. ತದನಂತರ ಜೈಲಿನಿಂದ ಹೊರಬಂದ ದರ್ಶನ್ ರಾಜ್ಯಾದ್ಯಂತ ವಿಜಯ ಯಾತ್ರೆ ಕೂಡ ಮಾಡಿ ಪ್ರೇಕ್ಷಕರಿಗೆ ಧನ್ಯವಾದ ಕೂಡ ತಿಳಿಸಿದ್ರು. ಹಾಗಾಗಿ ಸಾರಥಿ ಮ್ಯಾಜಿಕ್ ಇದೀಗ ಡೆವಿಲ್ ಸಿನಿಮಾ ರಿಪೀಟ್ ಮಾಡುತ್ತಾ ಅನ್ನೋ ಲೆಕ್ಕಾಚಾರ ಶುರುವಾಗ್ಬಿಟ್ಟಿದೆ. ಇನ್ನು KVN ಪ್ರೊಡಕ್ಷನ್ ಸಂಸ್ಥೆ ಸಿನಿಮಾ ಬಿಡುಗಡೆಗೆ ಬೆಂಬಲವಾಗಿ ನಿಂತಿದ್ದಾರೆ.
ಹಾಗಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸಿನಿಮಾ ತೆರೆ ಕಾಣಲಿದೆ. ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈ ಚಿತ್ರವನ್ನ ಸ್ವಾಗತ ಮಾಡಲು ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳು ಕೂಡ ಆರಂಭ ಆಗೋಗಿದೆ. ಅದರಲ್ಲೂ ಕೂಡ ಈ ಹಿಂದೆ ಪ್ರಕಾಶ್ ಹಾಗೂ ದರ್ಶನ್ ಕಾಂಬಿನೇಷನ್ ನಲ್ಲಿ ತಾರಕ್ ಸಿನಿಮಾ ಕೂಡ ಬಂದು ಸೂಪರ್ ಹಿಟ್ ಆಗಿತ್ತು. ಮಿಲನ, ತಾರಕ್ ರೀತಿಯ ಹಿಟ್ ಸಿನಿಮಾಗಳನ್ನ ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಡೆವಿಲ್ ಚಿತ್ರದ ಬಗ್ಗೆಯೂ ಕೂಡ ಕುತೂಹಲ ಅತಿ ಹೆಚ್ಚಾಗ್ತಾ ಇದೆ. ದರ್ಶನ್ ಸಿನಿಮಾಗಳು ಕರ್ನಾಟಕದಲ್ಲಿ ದೊಡ್ಡದಾಗಿ ಸದ್ದು ಮಾಡುತ್ತೆ ಅನ್ನೋದು ಎರಡು ಮಾತಿಲ್ಲ ಅಥವಾ ಅದರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಸದ್ಯ ಸಂಕಷ್ಟಕ್ಕೆ ಸಿಲುಕಿರುವಂತಹ ದರ್ಶನ್ಗೆ ಡೆವಿಲ್ ಗೆಲುವು ಅನಿವಾರ್ಯ ಅನ್ನುವಂತಾಗಿದೆ. ಹಾಗಾಗಿ ಸಿನಿ ರಸಿಕರ ದೃಷ್ಟಿಯಿಂದ ಈ ಒಂದು ಡಿಸೆಂಬರ್ 11 ಈ ಒಂದು ಸಿನಿಮಾ ತೆರೆ ಕಾಣಲಿದೆ. ಹಾಗಾಗಿ ಎಲ್ಲರ ಚಿತ್ತ ಇದೀಗ ಇದೇ ಒಂದು ದಿನ ಇರುವಂಥದ್ದು. ಇನ್ನು ಡೆವಿಲ್ ಆಕ್ಷನ್ ಥ್ರಿಲ್ಲರ್ ಚಿತ್ರವನ್ನ ದೊಡ್ಡದಾಗಿ ಸ್ವಾಗತಿಸಲು ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಹೌದು, ಹಾಗಾಗಿ ವಿಜಯಲಕ್ಷ್ಮಿ, ದರ್ಶನ್, ದಿನಕರ್ ತೂಗುದೀಪ ಈ ಒಂದು ಡೆವಿಲ್ ಚಿತ್ರತಂಡ ಭರ್ಜರಿಯಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಚಿತ್ರದ ಪ್ರಚಾರಕ್ಕೆ ಚಾಲನೆ ಕೂಡ ಸಿಗ್ತಾ ಇದೆ. ಅಭಿಮಾನಿಗಳ ಸಭೆ ಮಾಡಿ ಚಿತ್ರತಂಡ ಮಾತನಾಡಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಂತಹ ಅಭಿಮಾನಿಗಳನ್ನು ಉದ್ದೇಶಿಸಿ ವಿಜಯಲಕ್ಷ್ಮಿ, ದರ್ಶನ್ ಕೂಡ ಮಾತನಾಡಿ ಒಂದು ದರ್ಶನ್ ಅವರ ಪರವಾಗಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಪ್ರಕಾಶ್ ಸ್ವತಃ ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣ ಈಗಾಗಲೇ ಅತಿ ಅದ್ದೂರಿಯಾಗಿ ನಡೆದಿದೆ. ಟೀಸರ್ ಸಾಂಗ್ ಕೂಡ ಹಿಟ್ ಆಗಿದೆ. ಶೀಘ್ರದಲ್ಲೇ ಟ್ರೇಲರ್ ರಿಲೀಸ್ ಈವೆಂಟ್ ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಸುದ್ದಿಗೋಷ್ಠಿ ನಡೆಸಿ ಚಿತ್ರತಂಡ ಮಾಹಿತಿಯನ್ನ ನೀಡ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಒಂದು ಚಿತ್ರದ ಆಡಿಯೋ, ಡಿಜಿಟಲ್, ಥಿಯೇಟರಿಕಲ್ ಹಾಗೂ ಸ್ಯಾಟಲೈಟ್ ರೈಟ್ಸ್ಗೆ ಭರ್ಜರಿ ಡಿಮ್ಯಾಂಡ್ ಕೂಡ ಸಿಕ್ಕಿದೆ. ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಹೌದು, ಆದರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ಸಹಜವಾಗಿ ಈ ಸಿನಿಮಾ ಅತಿ ಹೆಚ್ಚಾಗಿ ಹೈಪ್ ಕೂಡ ಸದ್ಯಕ್ಕೆ ಕ್ರಿಯೇಟ್ ಮಾಡ್ತಾ ಇದೆ. ಆದ್ರೆ ಈ ಹೈಪ್ ಏನೋ ಕ್ರಿಯೇಟ್ ಆಗ್ತಾ ಇದೆ, ಅದರಲ್ಲೂ ಕೂಡ ಸುಮಾರು 200 ಕೋಟಿ ಆದ್ರೂ ನಾವು ಕಲೆಕ್ಷನ್ ಮಾಡೇ ಮಾಡ್ತೀವಿ ಅಥವಾ ಮಾಡೋ ಹಾಗೆ ರೀತಿ ಮಾಡ್ತೀವಿ ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಒಂದು ಕಡೆ ಚಾಲೆಂಜ್ ಮಾಡ್ತಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಈ ಚಾಲೆಂಜ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಸಿನಿಮಾ ರಿಲೀಸ್ ಆದ ನಂತರ ಗೊತ್ತಾಗುತ್ತೆ. ಇನ್ನು ಕ್ರೇಜ್ಗೆ ತಕ್ಕಂತೆ ಡೆವಿಲ್ ಚಿತ್ರದ ಆಡಿಯೋ ರೈಟ್ಸ್ ಸೇಲ್ ಕೂಡ ಆಗಿದೆ. OTT ರೈಟ್ಸ್ಗೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಹಾಗಾಗಿ ಈ ನಡುವೆ KBN ಪ್ರೊಡಕ್ಷನ್ ಸಂಸ್ಥೆ ಚಿತ್ರ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಕೊಡುವಂತೆ ಇದೀಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ. ಚಿತ್ರತಂಡದಿಂದ ಈ ಮಾಹಿತಿ ಈಗಲೂ ಕೂಡ ಅಧಿಕೃತವಾಗಿ ಸಿಕ್ಕಲಿಲ್ಲ. ಆದರೆ ಗಾಂಧಿನಗರದಲ್ಲಿ ಈ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು KBN ಸಂಸ್ಥೆಯ ಪ್ರೊಡಕ್ಷನ್ ಹೆಡ್ ಆಗಿರುವಂತಹ ಸುಪ್ರೀತ್ ಮಾಡಿರುವಂತಹ ಈ ಪೋಸ್ಟ್ ನಿಜವಾಗ್ಲೂ ಕೂಡ ಮತ್ತಷ್ಟು ಸುಳಿವನ್ನ ಕೊಡ್ತಾ ಇದೆ, ಮತ್ತಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾರಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಕುರಿತು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇನ್ನು ಸುಪ್ರೀತ್ ದಿಢೀರನೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಡೆವಿಲ್ ಚಿತ್ರದ ಪೋಸ್ಟರ್ ಕೂಡ ಹಾಕೊಂಡಿದ್ರು ಮೊನ್ನೆಯಷ್ಟೇ. ಇದನ್ನ ನೋಡಿದಂತಹ KBN ಸಂಸ್ಥೆ ಸಿನಿಮಾ ವಿತರಣೆ ಮಾಡೋದು ಪಕ್ಕಾ ಅಂತೇಳಿ ಅಭಿಮಾನಿಗಳು ಕೂಡ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಕನ್ನಡ ಚಿತ್ರರಂಗದ ದೊಡ್ಡ ಚಿತ್ರ ನಿರ್ಮಾಣ ಸಂಸ್ಥೆ ಇದು. ಬೇರೆ ಭಾಷೆಗಳಲ್ಲೂ ಕೂಡ ಭಾರಿ ಬಂಡವಾಳ ಹಾಕಿ ಈ ಸಂಸ್ಥೆ ಸಿನಿಮಾ ನಿರ್ಮಾಣ ಮಾಡ್ತಾ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳ ವಿತರಣೆ ಮಾಡಿ ಈ ಸಂಸ್ಥೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಗಮನವನ್ನು ಸೆಳೆದಿದೆ. ಇನ್ನು ದರ್ಶನ್ ಕಾಂಬಿನೇಷನ್ ನಲ್ಲಿ KBN ಸಂಸ್ಥೆ ಬಹಳ ಹಿಂದಿಯ ಸಿನಿಮಾಗಳನ್ನ ಘೋಷಣೆ ಮಾಡಿತ್ತು. ರೇಣುಕಾಸ್ವಾಮಿ ಪ್ರಕರಣದಿಂದ ಅದು ಕೂಡ ತಡವಾಗಿತ್ತು. ಜೋಗಿ ಪ್ರೇಮ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಬೇಕಾಗಿತ್ತು. ಹಾಗಾಗಿ KBN ಜೊತೆ ದರ್ಶನ್ ಒಡನಾಟ ಚೆನ್ನಾಗಿಯೇ ಇತ್ತು. ಹಾಗಾಗಿ ಡೆವಿಲ್ ಚಿತ್ರದ ವಿತರಣೆಯ ಹಕ್ಕು ಸಂಸ್ಥೆಯ ಪಾಲಾಗಿದೆ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ. ಇನ್ನು ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಕೂಡ ಸಿಗುತ್ತೆ. ಹಾಗಾಗಿ ಇದೀಗ ಮತ್ತೊಂದು ಕಡೆ ದರ್ಶನ್ ಜೈಲು ಸೇರಿದ್ರೂ ಕೂಡ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೆ. ಹಾಗಾಗಿ ಡೆವಿಲ್ ಸಿನಿಮಾ ಗೆಲ್ಲುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಸಿನಿಮಾ ವಿತರಣೆ ಹಕ್ಕು ಕೂಡ ಮಾರಾಟ ಆಗಿದೆ. ಇನ್ನು ಬೆಂಗಳೂರು, ಮೈಸೂರು, ಉದಯಪುರ ಹಾಗೂ ಬ್ಯಾಂಕಾಕ್ನಲ್ಲಿ ಈಗಾಗಲೇ ಯಾವ ರೀತಿಯಾದಂತಹ ಡೆವಿಲ್ ಸಿನಿಮಾ ಚಿತ್ರೀಕರಣ ಆಗಿದೆ ಅನ್ನುವಂಥದ್ದು ಆ ಒಂದು ವಿಡಿಯೋಸ್ಗಳು ಕೂಡ ವೈರಲ್ ಆಗಿತ್ತು. ಆ ವಿಡಿಯೋಗಳ ಮೂಲಕ ಎಲ್ಲರಿಗೂ ಗೊತ್ತಾಗಿತ್ತು ಎಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದೆ ಅಂತ ಹೇಳಿ. ಇನ್ನು ಚಿತ್ರದಲ್ಲಿ ವಿಭಿನ್ನ ಶೇಡ್ಗಳಿರುವ ಪಾತ್ರದಲ್ಲಿ ದರ್ಶನ್ ಕೂಡ ಕಾಣಿಸಲಿದ್ದಾರೆ. ಚಿತ್ರದ ಕತೆ ಬಗ್ಗೆ ಈವರೆಗೆ ಯಾವುದೇ ಒಂದು ಹಿಂಡನ್ನ ಕೊಡಲಿಲ್ಲ. ಹಾಗಾಗಿ ಅಭಿಮಾನಿಗಳಿಗೆ ತೆರೆ ಮೇಲೆ ಸಾಕಷ್ಟು ಸರ್ಪ್ರೈಸ್ಗಳು ಕೂಡ ಕಾದಿದೆ ಅಂತಾನೆ ಹೇಳ್ಬೋದು. ಇನ್ನು ಡೆವಿಲ್ ಸಿನಿಮಾ ಬಿಡುಗಡೆ ದಿನಾಂಕ ಹತ್ತಿರ ಆಗ್ತಾ ಇದೆ. ಹೌದು, ಇತ್ತೀಚೆಗೆ ಅಭಿಮಾನಿಗಳ ಜೊತೆ ಚಿತ್ರತಂಡ ಸಭೆ ನಡೆಸಿ ಸಿನಿಮಾ ಪ್ರಮೋಷನ್ ಹಾಗೂ ರಿಲೀಸ್ ಬಗ್ಗೆ ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ಚರ್ಚೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಭಾರೀ ಬಜೆಟ್ನಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಆಗಿದೆ. ಈ ಹಿಂದೆ ತಾರಕ್ ಚಿತ್ರದಲ್ಲಿ ದರ್ಶನ್, ಪ್ರಕಾಶ್ ಒಟ್ಟಿಗೆ ಕೆಲಸ ಮಾಡಿದ್ರು. ಇದೇ ಬಹುಶಃ ಈ ಸಿನಿಮಾದಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. KBN ಪ್ರೊಡಕ್ಷನ್ ಸಂಸ್ಥೆ ಡೆವಿಲ್ ಚಿತ್ರದ ವಿತರಣೆ ಹಕ್ಕು ಕೊಂಡುಕೊಂಡಿದೆ ಅಂತ ಹೇಳಿ ಈಗಾಗಲೇ ಗುಲ್ಲಾಗಿದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಅಷ್ಟೇ ಸಿಗಬೇಕಾಗುತ್ತೆ. ಇನ್ನು ಸಂಪೂರ್ಣವಾಗಿ ರೈಟ್ಸ್ ಕೊಡೋ ಹಾಗೆ ಇಲ್ಲ. ಯಾವುದೇ ಸಿನಿಮಾ ಆಗಲಿ ಅದು ಸಿನಿಮಾ ರಿಲೀಸ್ ಆಗೋ ಮುನ್ನ ಸಂಪೂರ್ಣವಾಗಿ 100% ರೈಟ್ಸ್ ಅವ್ರಿಗೆ ಕೊಡೋ ಹಾಗಿಲ್ಲ. ಹಾಗಾಗಿ ಬದಲಿಗೆ ಸಿನಿಮಾ ಬಿಡುಗಡೆ ಕಮಿಷನ್ ಅಂತ ಹೇಳಿ ಇದೀಗ ಈ ಸಂಸ್ಥೆ ಬೆಂಬಲವಾಗಿ ನಿಂತಿದೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ.
ಅದೆಲ್ಲವೂ ಕೂಡ ಪಕ್ಕಕ್ಕಿಟ್ರೆ ಈಗ ಡೆವಿಲ್ ಚಿತ್ರದ ಡೈಲಾಗ್ ಕೂಡ ವೈರಲ್ ಆಗ್ತಾ ಇದೆ. ಚಿತ್ರತಂಡ ಹಾಗೂ ಅಭಿಮಾನಿಗಳ ಜೊತೆ ಸಭೆ ನಡೆಸಿದ್ರು ವಿಜಯಲಕ್ಷ್ಮಿ, ದರ್ಶನ್, ದಿನಕರ್ ತೂಗುದೀಪ ಹಾಗೂ ನಿರ್ದೇಶಕ ಪ್ರಕಾಶ್ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಾಗಿದ್ರು. ಇನ್ನು ಅಭಿಮಾನಿಗಳನ್ನ ಉದ್ದೇಶಿಸಿ ನಿರ್ದೇಶಕ ಪ್ರಕಾಶ್ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಚಿತ್ರದ ಒಂದು ಡೈಲಾಗ್ ಕೂಡ ಹೇಳಿದ್ದಾರೆ. ಅದನ್ನ ಕೇಳಿರುವಂತಹ ಅಭಿಮಾನಿಗಳು ಫಿದಾ ಆಗೋಗಿದ್ದಾರೆ. ಅದೇ ಸಂದರ್ಭದಲ್ಲಿ ಅಂದ ಹಾಗೆ ಅದು ಚಿತ್ರದಲ್ಲಿ ದರ್ಶನ್ ಹೇಳುವ ಡೈಲಾಗ್ ಅಲ್ಲ, ಬದಲಿಗೆ ದರ್ಶನ್ ಬಗ್ಗೆ ಮತ್ತೊಬ್ಬರು ಹೇಳುವಂತಹ ಡೈಲಾಗ್ ಅನ್ನುವಂಥದ್ದು ಕೂಡ ಅದೇ ಸಂದರ್ಭದಲ್ಲಿ ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ಬಾಸ್ ಕೊಡಕ್ಕೆ ನಿಂತ್ರೆ ಕಣ್ಣನು ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನು ಡಮ್ಮಿ ಅಂತ ಹೇಳಿ ಪ್ರಕಾಶ್ ಚಿತ್ರದ ಡೈಲಾಗ್ ಕೂಡ ಈ ಟೈಮಲ್ಲಿ ಹೇಳಿದ್ದಾರೆ. ಅದನ್ನ ಕೇಳಿರುವಂತಹ ಅಭಿಮಾನಿಗಳು ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಡೆವಿಲ್ ಚಿತ್ರದ ಕಥೆಯ ಬಗ್ಗೆ ಯಾವುದೇ ಸುಳಿವು ಸತ್ಯಕ್ಕೆ ಚಿತ್ರತಂಡ ಮಾತ್ರ ಬಿಟ್ಟುಕೊಡ್ತಾ ಇಲ್ಲ, ಯಾವ ರೀತಿಯಾದಂತಹ ಕತೆ ಇರಬಹುದು ಅಂತ ಹೇಳಿ. ಇನ್ನು ಡಿಸೆಂಬರ್ 1ರಂದು ಡೆವಿಲ್ ಚಿತ್ರದ ಟ್ರೇಲರ್ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಕ್ಷನ್ ಪ್ಯಾಕ್ಡ್ ಟ್ರೇಲರ್ ಕಟ್ ಮಾಡಿದ್ದು ಅಭಿಮಾನಿಗಳಿಗೆ ಹಬ್ಬದೂಟ ಅಂತಾನೆ ಹೇಳ್ಬೋದು. ಅಂದಹಾಗೆ ಈ ಚಿತ್ರಕ್ಕೆ ಕಾಂತರಾಜ್ ಎಸ್ ಸಂಭಾಷಣೆ ಬರೆದಿದ್ದಾರೆ. ಚಿತ್ರದಲ್ಲಿ ದರ್ಶನ್ ವಿಭಿನ್ನ ಶೇಡ್ಗಳಿರುವಂತಹ ಪಾತ್ರದಲ್ಲಿ ಕಾಣಿಸ್ತಾರೆ ಅನ್ನುವಂಥದ್ದು ಗೊತ್ತಿರುವ ವಿಚಾರ. ಆದರೂ ಕೂಡ ಡಬಲ್ ರೋಲ್ ಅಂತಂದ್ರೆ ದ್ವಿಪಾತ್ರದಲ್ಲಿ ಕಾಣಿಸಬಹುದು ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿಯೂ ಕೂಡ ನಟ ದರ್ಶನ್ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಮಾತು ಕೂಡ ಇದೀಗ ಶುರುವಾಗಿದೆ. ಕಾಟೇರ ಬಿಡುಗಡೆಗೂ ಮುನ್ನ ಡೆವಿಲ್ ಸಿನಿಮಾ ಸೆಟ್ಟೇರಿತ್ತು. ಒಂದು ಶೆಡ್ಯೂಲ್ ಶೂಟಿಂಗ್ ಬಳಿಕ ದರ್ಶನ್ ಕೈಗೆ ಪೆಟ್ಟಾಗಿತ್ತು. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಕೊಂಚ ವಿಶ್ರಾಂತಿಯನ್ನು ಕೂಡ ನಟ ದರ್ಶನ್ ಅವರು ಪಡೆದುಕೊಂಡಿದ್ರು. ಅದೇ ಸಮಯದಲ್ಲಿ ಲೋಕಸಭೆ ಚುನಾವಣೆಯ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು. ಬಳಿಕ ಚಿತ್ರೀಕರಣ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ಇದೆಲ್ಲವೂ ಕೂಡ ಸ್ವಲ್ಪ ತಡವಾಗಿರುವಂಥದ್ದು. ದರ್ಶನ್ ಜೈಲು ಸೇರಿ ಚಿತ್ರೀಕರಣ ನಿಂತು ಹೋಗಿತ್ತು. ಜಾಮೀನು ಪಡೆದು ಬಿಡುಗಡೆಯಾಗಿ ಬಂದ ನಂತರ ಕೆಲ ದಿನಗಳ ನಂತರ ರೆಸ್ಟ್ ಮಾಡಿ ತದನಂತರ ಡೆವಿಲ್ ಸೆಟ್ಗೆ ಎಂಟ್ರಿ ಕೊಟ್ಟಿದ್ರು. ಸೆಟ್ ಕೊಟ್ಟು ಅಥವಾ ಈ ಒಂದು ಸೆಟ್ಗೆ ನಟ ದರ್ಶನ್ ಅವರು ಎಂಟ್ರಿ ಕೊಟ್ಟು ಅಂದರೆ ರೆಸ್ಟ್ ಎಲ್ಲ ಮುಗಿಸಿ, ಯಾಕೆ ಅಂತಂದರೆ ಅವರಿಗೆ ಆ ಫಿಸಿಯೋಥೆರಪಿ ಮಾಡ್ತಿದ್ರು, ಬೆನ್ನು ನೋವಿದೆ ಅಂತೇಳಿ. ಹಾಗಾಗಿ ಎಲ್ಲವೂ ಕೂಡ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದ ನಂತರ ಆ ಒಂದು ಶೂಟಿಂಗ್ ಸೆಟ್ಗೆ ಬರ್ತಾರೆ. ಶೂಟಿಂಗ್ ಡಬ್ಬಿಂಗ್ ಕೂಡ ಮುಗಿಸಿದ್ರು. ಅಷ್ಟರಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ದರ್ಶನ್ ಮತ್ತೆ ಇದೀಗ ಜೈಲಲ್ಲೇ ಇದ್ದಾರೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇನೇ ಇರಲಿ, ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡೋದಾದ್ರೆ ಡೆವಿಲ್ ಸಿನಿಮಾಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಕೂಡ ಎದುರಾಗಿತ್ತು. ಇಷ್ಟೆಲ್ಲ ಆದ ನಂತರವೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಸಿನಿಮಾ ತಂಡದವರೇ ಆಗಲಿ ಅಥವಾ ದರ್ಶನ್ ಅವರ ಪತ್ನಿಯೇ ಆಗಲಿ. ಹಾಗಾಗಿ ಇದೀಗ ಒಂದು ದಿನ ಮುಂಚೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಕೂಡ ಹೌದು. ಹಾಗಾಗಿ ಈ ಸಿನಿಮಾಗೋಸ್ಕರ ಈಗಾಗಲೇ ಕೋಟಿ ಕೋಟಿ ಜನ ಕಾದು ಕೂತಿದ್ದಾರೆ. ಅದು ಯಾವ ಮಟ್ಟಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಥವಾ ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ, ಅದರಲ್ಲೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಯಾವ ದಾಖಲೆಗಳನ್ನು ಉಡಿಸಿ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ.